ಹ್ಞೂ ಮ್ಯಾಪ್ ಹಾಕಿಳಪ್ಪ, ನಂಗೆ ಗೊತ್ತಿಲ್ಲ. ಹೊಡೋಣ ಅಣ್ಣ. ನಂಜನಗೂಡು ಹೆಂಗೆ ಹೋಗೋದು? ನಂಜನಗೂಡು ಹಾಂ, ಮುಂದಿನ ಸರ್ಕಲ್ಲಾಗ? ಓಕೆ ಸರ್, ಓಕೆ. ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ಈಗ ಮೈಸೂರು ಸಿಟಿನಲ್ಲಿದ್ದೀವಿ. ಮೈಸೂರು ಸಿಟಿಯಿಂದ ಈಗ ನಂಜನಗೂಡು ಕಡೆ ನಮ್ಮ ಪಯಣನ ಶುರು ಮಾಡಿದ್ದೀವಿ. ಬನ್ನಿ ಹೋಗೋಣ, ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಸ್ನೇಹಿತರೆ, ನಮಗೆ ರಾತ್ರಿ ರೂಮಿನ ಸ್ವಲ್ಪ ಹುಡುಕಿ ಸಾಕಾಯಿತು. ಯಾಕೆಂದರೆ ಇವಾಗ ನವರಾತ್ರಿ ಸೀಸನ್ ಆಗಿರೋದ್ರಿಂದ ರೂಮ್ಗಳು ತುಂಬ ಕಷ್ಟ, ಕಮ್ಮಿಗೆ ಕೊಡೋದಿಲ್ಲ. ಹಂಗಾಗ್ಬಿಟ್ಟು ಫೈನಲಿ ಇನ್ನೊಂದು ಸಮಸ್ಯೆ, ನಮಗೆ ಗಾಡಿ ಪಾರ್ಕ್ ಮಾಡಲಿಕ್ಕೆ ಒಂದು ಇದು ಬೇಕಾಗಿತ್ತು, ಜಾಗ ಬೇಕಾಗಿತ್ತು, ಸೇಫ್ಟಿ ಆದಂಥ ಜಾಗ. ಸೊ ಅದು ಕೂಡ ಇಂಪಾರ್ಟೆಂಟೇ ಆಗಿತ್ತು. ಹಾಗಾಗಿ ರೂಮು ತುಂಬ ಕಷ್ಟ ಆಯಿತು. ಫೈನಲಿ ಒಂದು ಹತ್ರ ಸ್ಟೇ ಆದ್ವಿ. ಆರಾಮ ಅನ್ನಿಸ್ತು, ಪರವಾಗಿಲ್ಲ. ಒಳ್ಳೆ ಒಂದು ಇದಿತ್ತು, ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಸೇಫ್ಟಿ ಆಗಿರ್ಬೋದು, ನಮಗೆ ಸೆಕ್ಯೂರಾಗಿ ಎಲ್ಲ ಚೆನ್ನಾಗಿತ್ತು. ಫೈನಲಿ ಅಲ್ಲಿಂದ ಹೊರಟು ಈಗ ನಂಜನಗೂಡು ಕಡೆ ನಮ್ಮ ಪಯಣನ ಶುರು ಮಾಡಿದ್ವಿ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಗಿರಿ ರಂಗಸ್ವಾಮಿ ದೇವಾಲಯಕ್ಕೆ ಹೋಗಬೇಕು ಅಂತ. ಅಲ್ಲಿ ನಿನ್ನೆ ತಲಕಾಡಿಗೆ ಹೋಗಿದ್ದರಿಂದ ನಾವು ಮತ್ತೆ ಎಗೇನ್ ರಿಟರ್ನ್ ಬಂದಿದ್ವಿ ಮೈಸೂರಿಗೆ. ಯಾಕೆ ರಿಟರ್ನ್ ಬಂದಿದ್ವಿ ಅನ್ನೋದು ರೀಸನ್ ಗೊತ್ತಿರಬೇಕು ಅನಿಸುತ್ತೆ. ಮೈಸೂರಿಂದ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗಬೇಕು ಅಂದರೆ ನಮಗೆ ಲೆಫ್ಟಿಗ ಹೋಗಬೇಕು ಅಂದರೆ ನಮಗೆ 82 ಕಿಲೋಮೀಟ್ರ್ ಆಗುತ್ತೆ. ಅಲ್ಲೇ ರಿಟರ್ನ್ ತಲಕಾಡಿನ ಮೇಲೇ ಹೋಗ್ಬೇಕಾಗುತ್ತೆ. ಮತ್ತೆ ಹಾಂ, ತಲಕಾಡು ಮೇಲೇ ಹೋಗ್ಬೇಕಾಗುತ್ತೆ. ಸೊ ಆ ಒಂದು ಉದ್ದೇಶಕ್ಕೆ ನಾವು ಬಿಳಿಗಿರಿ ರಂಗನ ಬೆಟ್ಟ ಕ್ಯಾನ್ಸಲ್ ಮಾಡಿದ್ವಿ. ಸ್ಟ್ರೈಟಾ? ನಾವು ಇದೇ ರೋಡ್ ಎಲ್ಲ ರಾತ್ರಿ ಬಂದಿದ್ದು. ಕನ್ಫ್ಯೂಸ್ ಆಗ್ತೈತಿ, ಇಲ್ಲಿ ಎಲ್ಲ ಸುತ್ತಮುತ್ತ ಬರೀ ಇವೇ ಥರ ಬರೋದ್ರಿಂದ. ಗೋಪುರ ನೋಡಿ, ಮತ್ತೆ ಪ್ಯಾಲೇಸ್ ಬಂದೈತೆ ನೋಡು. ಸೊ ಸ್ನೇಹಿತರೆ, ಈಗ ಮತ್ತೆ ನಾವು ಅರಮನೆ ಮುಂಭಾಗದಿಂದ ಹೊರಡ್ತಾ ಇದ್ದೀವಿ. ನೋಡಿ, ಬೆಳಗ್ಗೆನೇ ನಮ್ಮ ಅರಮನೆ ಯಾವ ರೀತಿ ಕಾಣ್ತಾ ಇದೆ ಅಂತ. ನೈಟು ಒಂಥರ ಕಾಣ್ತಾ ಇತ್ತು, ಬೆಳಗ್ಗೆ ಒಂಥರ ಕಾಣ್ತಾ ಇದೆ. ಇನ್ನು ಪೇಂಟಿಂಗ್ ವ್ಯವಸ್ಥೆ ಆಗಬೇಕು, ಅದೆಲ್ಲ ಪೂರ್ತಿ ಪೇಂಟ್ ಆಗ್ತಾ ಇದೆ. ನಂಜನಗೂಡಿಗೆ ಹೋಗಿ ನಂಜನಗೂಡಲ್ಲಿ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ನಾವು ರಿಟರ್ನು ಮೈಸೂರಿಗೆ ಬರ್ತೀವಿ. ಮೈಸೂರಿಂದ ಚಾಮುಂಡಿ ಬೆಟ್ಟ ಆದಮೇಲೆ ನಾವು ನಿನ್ನೆ ಅರಮನೆ ಒಳಗಡೆ ಹೋಗಿಲ್ಲ. ಯಾಕೆ ಅಂತಂದು ಹೇಳಿದ್ರೆ, ನಾವು ಬಂದಿದ್ದು ಸ್ವಲ್ಪ 5 ಗಂಟೆ 5:45 ಆಗಿದ್ದರಿಂದ. ಸೊ ಔಟ್ಸೈಡು ಸ್ವಲ್ಪ ಫೋಟೋಸು ಅದು ಇದು ಅಂತಂದೇಳಿ ಅಲ್ಲೇ ಟೈಮ್ ಆಗೋಯಿತು, ಒಳಗಡೆ ಹೋಗಲಿಲ್ಲ. ಸೊ ಇವಾಗ ಒಳಗಡೆ ಹೋಗೋಣ ಅಂತ ಟೈಮ್ ಇದೆ. ಒಳಗಡೆ ಹೋಗಿ ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ಮೈಸೂರು ಅರಮನೆ ಒಳಗಡೆ ಹೋಗಿ ಎಲ್ಲ ನೋಡಿಕೊಂಡು ಅಲ್ಲಿಂದ ನಮ್ಮ ಜರ್ನಿನ ಶ್ರೀರಂಗಪಟ್ಟಣದ ಕಡೆ ಶುರು ಮಾಡೋಣ ಅಂತ ಇದೆ ಪ್ಲ್ಯಾನು. ನೋಡಬೇಕು, ಹೋಗೋ ದಾರಿನಲ್ಲಿ ನಮಗೆ ಬೇರೆ ಇನ್ಯಾವುದಾದ್ರೂ ಸ್ಥಳ ಸಿಕ್ಕರೆ ಅದನ್ನು ನೋಡಿಕೊಂಡು ಅಲ್ಲಿಂದ ಹೊರಡುವಂಥ ಪ್ರಯತ್ನ. ಚಾಮುಂಡಿ ಬೆಟ್ಟ ಯಾವುದು? ಅದೇನಾ ಚಾಮುಂಡಿ ಬೆಟ್ಟ? ಅದಲ್ಲ, ಅಲ್ಲಿ ಬರುತ್ತಲ್ವ ಚಾಮುಂಡಿ ಬೆಟ್ಟ. ಇದು ಯಾವುದು ಇದಾ? ಹಾಂ ನೋಡೋ, ಇಲ್ಲಿ ಯಾವುದೇ JS ಹಾಸ್ಪಿಟ್ಲು ಸೇಮ್ ಗೋಪುರ ಹಾಸ್ಪಿಟ್ಲ್ ಆಗೈತೆ, ದೇವಸ್ಥಾನ ಆಗೈತಲ್ಲ ಮನೆ. ಹೌದು, ಹೆಂಗೈತೆ ನೋಡು. JSS ಅಂದರೆ ಅದೇ ಕಣ, ಇದ್ರದ್ದು ಸುತ್ತೂರು ಮಠನೇ. ಸುತ್ತೂರು ಮಠದ್ದೇ. ಮೈಸೂರು ಬೆಳಗ್ಗೆ ಯಾವ ರೀತಿ ಕಾಣ್ತಾ ಇದೆ ಅಂತ ಕೂಡ ನೋಡ್ತಾ ಇರ್ಬೋದು ನೀವು.
ಯಾವುದೇ ರೀತಿ ಟ್ರಾಫಿಕ್ ಆಗಲಿ ಏನೂ ಇಲ್ಲ, ಆರಾಮಾಗಿದೆ ಪೀಸ್ಫುಲ್ಲಾಗಿ. ಆಮೇಲೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಇಲ್ಲಿ ಸಿಗ್ನಲ್ಗಳಿಲ್ಲ ಸರ್ಕಲ್ಗಳಲ್ಲಿ. ಸರ್ಕಲ್ ಇದೆ, ದೊಡ್ಡ ದೊಡ್ಡ ಸರ್ಕಲ್ಗಳಿದ್ದಾವೆ, ಬಟ್ ಸಿಗ್ನಲ್ಗಳು ಯಾವುದೇ ರೀತಿ ಸಿಗ್ನಲ್ಗಳಿಲ್ಲ ಇಲ್ಲಿ, ಅದೊಂದು ಗಮನಿಸ್ದೆ. ಈಗ ಎಲ್ಲಿಗೆ ಹಾಕಿರೋದು ನೀನು? ನಂಜನಗೂಡ್ಗ? ಓಕೆ ಓಕೆ, ಅಲ್ಲಿಗೆ ಚಾಮುಂಡಿ ಬೆಟ್ಟ ಹೆಂಗೈತೆ? ಚಾಮುಂಡಿ ಬೆಟ್ಟ ಫುಲ್ಲು ತುಂಬ್ಕೊಂಡೈತೆ ನೋಡು ಮಂಜಲ್ಲಿ. ಹೆಂಗೆ ಇರಬೇಕು? ನಾವು ಚಾಮುಂಡಿ ಬೆಟ್ಟಕ್ಕೆ ಇವಾಗ ಹೋಗ್ಬೇಕಿತ್ತು, ಚೆನ್ನಾಗಿರೋದಲ್ವೇ? ಸರಿ. ಊಟಿ, ನಂಜನಗೂಡು, ಈ ನರಸೀಪುರ, ಕೊಳ್ಳೇಗಾಲ. ಹೌದು. ಆಮೇಲೆ ಕಿರಿಕಿರಿ ಇಲ್ಲ, ಇದು ಟ್ರಾಫಿಕ್ ಇಲ್ಲ, ಆರಾಮಾಗಿದೆ. ಇವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಇಲ್ಲೇ ಹೋಗ್ಬೇಕಾ? ಆ ಕಡೆಯಿಂದ ಬಿಟ್ಟ ಚಾಮುಂಡಿ ಬೆಟ್ಟಕ್ಕೆ ಡೈರೆಕ್ಟ್ ಐತೆ. ಹಾಂ, ಓಕೆ ಓಕೆ. ನೀವು ಇಲ್ಲಿ ಬಂದು ಇಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಹಿಂದೆ ಯಾವುದೋ ಒಂದು ಕಾರ್ ಇದೆ, ನಾನು ನೋಡೇ ಇಲ್ಲ. ಹಿಂದ್ಗಡೆ ಕಾರ್ ಬರ್ತಾ ಇದೆ, ನಾನು ನೋಡೇ ಇಲ್ಲ ಅದೊಂದು ಕಾರ. ಈಗ ಬಲಗಡೆ ಇದು ಬಲಗಡೆಗೆ ತಗೊಂತ ಇದ್ದೆ ಗಾಡಿ, ಅದಕ್ಕೆ. ಇಲ್ಲೊಂದು ಸಿಗ್ನಲ್ ಇದೆ. ನಾವು ಸಿಗ್ನಲ್ಗಳು ಎಲ್ಲಿದ್ದಾವೆ ಅಂತ ಹುಡುಕೊಂಡು ಹೋಗ್ಬೇಕು ಗುರು. ಸಿಗ್ನಲ್ಗಳು ಇಲ್ಲಿ ಎಲ್ಲಿದ್ದಾವೆ ಅಂತ ಹುಡುಕ್ಬೇಕು, ಬಿಟ್ರೆ ಏನು ಕೆಲಸ ಮಾಡೋಕ್ಕೆ ಅಷ್ಟೊಂದು ಟ್ರಾಫಿಕ್ ಇಲ್ಲ. ಸಿಗ್ನಲ್ಗಳೇ ಇಲ್ವಲ್ಲ. ಯಾವುದೋ ಇದು ಬಸವಣ್ಣ. ಏನು ಬಿಡಲೇ ಇಲ್ವಲ್ಲ? ಹೆಲ್ಮೆಟ್ ಹಾಕೊಂಡಿದ್ಯಾ ರಮೇಶ? ಹೆಲ್ಮೆಟ್ ಹಾಕೊಂಡಿದ್ಯಾ? ಚಾನಲ್ಲ ಅದು ಚಾನಲ್ಲ, ರಸ್ತೆ ಅಲ್ವಾ? ರಸ್ತೆ ಇರಬೇಕು, ರಸ್ತೆ ಇರಬೇಕು. ಹೌದಾ? ಹಾಂ. ಅದೇ ನಮ್ಮೂರ ಹತ್ರ ಎತ್ತಿನೊಳೆ ಮಾಡ್ತಾರಲ್ಲ, ಎತ್ತಿನೊಳೆ ಮಾಡ್ತಾವ್ರಲ್ಲ. ಓಕೆ, ಇಲ್ಲಿ ನೀರು ಹೋಗಕ್ಕೆ ಮಾಡವ್ರೆ. KSRTC ಅವನು ನೋಡಿ ಸ್ನೇಹಿತರಲ್ಲಿ ಮಿರರಲ್ಲಿ ಕಾಣ್ತಾ ಇರ್ಬೋದು. KSRTC ಚೆಚ್ಕೊಬತ್ತವನು ಹಿಂದೆ, ನಾವು ಚೆಚ್ಕೊಂಡವನು. ಬನ್ನಿ.
ಮಹಾಬಲೇಶ್ವರ ದೇವಾಲಯವನ್ನು ನೋಡಿಕೊಂಡು ನಮ್ಮ ಪ್ರಯಾಣವನ್ನು ನಾವು ಮೈಸೂರು ಕಡೆ ಶುರು ಮಾಡುತ್ತೇವೆ. ಬನ್ನಿ ಸ್ನೇಹಿತರೆ, ಹೋಗೋಣ ತಗೊಂಡು ಬರೋಣ. ಬನ್ನಿ. ಯಾವುದಿದ ಅಲ್ಲೇ ತೋರ್ಸೋದಲ್ಲ ನಾವು ಅಲ್ಲಿ ಹಿಂದ್ಗಡೆಗನ ಹೇಳೋದಲ್ವಾ? ಇಲ್ಲೇ ಕಿಲೋಮೀಟ್ರ್ ಹೊಡೆದಂತೆ. ಇದೇನಾ ಮೈಸೂರು ವಿಮಾನ ನಿಲ್ದಾಣ. ನಾವು ನಂಜನಗೂಡಿಗೆ ಹೋಗ್ಬೇಕಾದ್ರೆ ನಮ್ಮ ಬಲಭಾಗಕ್ಕೆ ಸಿಗುತ್ತೆ. ಅವಾಗಿಂದ ಓವರ್ಟೇಕ್ ಮಾಡಿ ಇವಾಗ ಕೊನೆಗೂ ಮಾಡೇ ಬಿಟ್ಟ. ಸೊ ಇಲ್ಲಿ ನಮಗೆ ಚೆಕ್ ಪೋಸ್ಟ್ ಸಿಕ್ತು. ಚೆಕ್ ಪೋಸ್ಟಿಂದ ಮುಗಿಸ್ಕೊಂಡು ಈಗ ನಾವು ಪ್ರಯಾಣನ ಶುರು ಮಾಡಿದ್ದೀವಿ. ಸೊ ಬನ್ನಿ ಹೋಗೋಣ.